ಮಠದಲ್ಲಿನ ಅವ್ಯವಹಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಉಚ್ಚಾಟನೆ ಬಳಿಕ ವಚನಾನಂದ ಶ್ರೀಗಳು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಿರೋ ಕಟ್ಟಡಗಳ ಬಗ್ಗೆ ಭಕ್ತರು ಪ್ರಶ್ನೆ ಕೇಳುತ್ತಿದ್ದಾರೆ. ಮಠದಲ್ಲಿನ ಅವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಉಚ್ಚಾಟನೆಯ ಬಳಿಕ ವಚನಾನಂದ ಶ್ರೀಗಳು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಿರೋ ಕಟ್ಟಡಗಳ ಬಗ್ಗೆ ಭಕ್ತರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರಾತ್ರೋರಾತ್ರಿ ಬಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮಠದ ಲೆಕ್ಕ ಕೇಳಿದ್ದಕ್ಕೆ ಆತುರದ ನಿರ್ಧಾರವನ್ನ ತೆಗೆದುಕೊಂಡಿರುವುದು ಎಲ್ಲ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಲವರು ಮಠದಲ್ಲಿನ ಡಿವಿಆರ್ ಅನ್ನ ಕದ್ದಿದ್ದಾರೆ. ಮಠದಲ್ಲಿನ ಅವ್ಯವಹಾರಕ್ಕೂ ನನಗೂ ಯಾವುದೇ ತೆರನಾದಂತ ಸಂಬಂಧ ಇಲ್ಲ. ಉಚ್ಚಾಟನೆ ಬಳಿಕ ವಚನಾನಂದ ಶ್ರೀಗಳು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿರೋದು. ಆಗಿರೋ ಕಟ್ಟಡಗಳ ಬಗ್ಗೆ ಭಕ್ತರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರಾತ್ರೋರಾತ್ರಿ ಬಂದು ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮಠದ ಲೆಕ್ಕ ಕೇಳಿದ್ದಕ್ಕೆ ಆತುರದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಲ್ಲ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಕೆಲವರು ಮಠದಲ್ಲಿನ ಡಿವಿಆರ್ ಅನ್ನ ಕದ್ದಿದ್ದಾರೆ. ಮಠದಲ್ಲಿನ ಅವ್ಯವಹಾರಕ್ಕೂ ನನಗೂ ಯಾವುದೇ ತೆರನಾದಂತಹ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಚನಾನಂದ ಶ್ರೀಗಳು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ನೋಡಿ, ಇಲ್ಲಿ ಅವ್ಯವಹಾರ ಆಗಿದೆ. ಮಠದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದು ಆ ಸಮುದಾಯದ ಮುಖಂಡರ ಆರೋಪ. ಸೊ ನೀವು ಈ ಮೋಸ ಮಾಡಿಲ್ವಾ, ಅನ್ಯಾಯ ಮಾಡಿಲ್ವಾ, ಹಣ ತಿಂದಿಲ್ವಾ, ದುಡ್ಡು ತಿಂದಿಲ್ವಾ? ನೀವು ಹಾಗಾದ್ರೆ ಉತ್ತರ ಕೊಡಿ, ಲೆಕ್ಕ ಕೊಡಿ ನಮಗೆ. ಇದು ಆ ಸಮುದಾಯದ ಜನ ಕೇಳ್ತಾ ಇರುವಂಥದ್ದು. ಸೊ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಥವಾ ನಿಮ್ಮ ಒಂದು ಈ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಂಬಂಧನೇ ಇಲ್ಲ ಅಂತ ಅಂದ್ರೆ ಅದಕ್ಕೆ ಉತ್ತರ ಕೊಡಿ, ಸ್ಪಷ್ಟನೆ ಕೊಡಿ. ಸೊ ಇದು ಅವರು ಮಾಡ್ತಾ ಇರುವಂತ ಪ್ರಶ್ನೆ. ಈಗ ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ, ಉಚ್ಚಾಟನೆ ಆದ ಬಳಿಕ ಇದನ್ನೇ ಅವರು ಮುಂಚೆನೆ ಮಾತಾಡಿದ್ರೆ ಆಗೋಗ್ಬಿಡ್ತಾ ಇತ್ತಲ್ಲ. ಅಂದ್ರೆ ಎಲ್ಲರ ಮುಂದೆ ಅನ್ನೋದಕ್ಕಿಂತ ಸಮುದಾಯದ ಯಾರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಒಂದ್ ಕಡೆ ಕೂರಿಸ್ಕೊಂಡು ಏನಾಗಿದೆ ಎತ್ತ, ನನಗೂ ಇದಕ್ಕೂ ಸಂಬಂಧ ಇಲ್ವಾ, ಇಲ್ಲ ಅಂತ ಹೇಳಿ. ಸೊ ಯಾರಿಂದ ಏನು ಸಮಸ್ಯೆ ಆಗಿದೆ, ಯಾರು ಏನು ಮೋಸ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳಿ. ಸೊ ಇಷ್ಟೆಲ್ಲ ಆಗೋದಕ್ಕೆ ಬಿಟ್ಟಿದ್ದೇ ಮೊದಲು ತಪ್ಪು. ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಉಚ್ಚಾಟನೆ ಮಾಡೋದಿದೆಯಲ್ಲ, ನಿಜಕ್ಕೂ ಕೂಡ ಇದು ಆಶ್ಚರ್ಯನೇ ಇವತ್ತು. ಸೊ ಹಾಗಾಗಿ ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಕೆಲವರು ಮಠದಲ್ಲಿನ ಡಿವಿಆರ್ ಅನ್ನ ಕದ್ದಿದ್ದಾರೆ. ಜೊತೆಗೆ ಈ ಕಟ್ಟಡದ ಲೆಕ್ಕ ಎಲ್ಲ ಕೇಳಿದ್ರು. 12 ಜನಗಳ ಮಠ ಅಲ್ಲ ಅದು, ನಾವು ಮಠವನ್ನ ಬೆಳೆಸುತ್ತೇವೆ. 12 ಜನ ಸೇರಿ ಪದಚ್ಯುತಿ ಮಾಡಿರೋದು ಅಮಾನ್ಯ ಅನ್ನೋ ನಿಟ್ಟಿನಲ್ಲಿ ಶ್ರೀಗಳು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅಮಾನತು ಮಾಡಲು ಅವರ ಬಳಿ ಸಾಕ್ಷಿ ಇಲ್ಲ. ಸೊ ಹಾಗಾಗಿ ನಾನು ಇದನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.